ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಲಂಡನ್ನಲ್ಲಿ ಮಿನಿ ಪಂಜಾಬ್ ಅಂತ ಫೇಮಸ್ ಆಗಿರೋ ಸೌತ್ ಹಾಲ್ಗೆ ಹೋಗ್ತಿದ್ದೀನಿ. ನಾನಿರೋ ಪ್ಲೇಸಿಂದ 5 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಯಾವೆಲ್ಲ ಪ್ಲೇಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಮತ್ತು ಏನಕ್ಕೆ ಮಿನಿ ಪಂಜಾಬ್ ಅಂತ ಕರೀತಾರೆ ಅದನ್ನು ಕೂಡ ಹೇಳ್ತೀನಿ. ನಾನು ಅರೌಂಡ್ 12 ಹೊರಟೆ. ಬಸ್ಸಲ್ಲಿ ಹೋಗ್ತಿದ್ದೀನಿ. ಟಿಕೆಟ್ ಪ್ರೈಸ್ 1.75 ಪೌಂಡ್, ಇಂಡಿಯನ್ ಕರೆನ್ಸಿಲಿ ಅರೌಂಡ್ 200 ರುಪೀಸ್. ಈ ಟಿಕೆಟ್ ವ್ಯಾಲಿಡಿಟಿ 1 ಅವರ್ ಇರುತ್ತೆ. 1 ಅವರಲ್ಲಿ ಎಷ್ಟು ಬಸ್ ಬೇಕಾದರೂ ಚೇಂಜ್ ಮಾಡ್ಬೋದು. ಅದಕ್ಕೆ ಯಾವುದೇ ಥರದ ಎಕ್ಸ್ಟ್ರಾ ಕಾಸ್ಟ್ ಇರೋದಿಲ್ಲ. ಇದು ಶ್ರೀರಾಮ ಟೆಂಪಲ್. ನಾನು ಲಂಡನ್ ಬಂದು ಆಲ್ಮೋಸ್ಟ್ 1 ಮಂತ್ ಆಯಿತು. ಬಟ್ ಇದೇ ಫಸ್ಟ್ ನಾನು ಲಂಡನ್ನಲ್ಲಿ ಟೆಂಪಲ್ ಹೋಗ್ತಿರೋದು. ಇದು ಟೆಂಪಲ್ದು ಫ್ರಂಟ್ ವ್ಯೂ. ಇದು ಎಂಟ್ರೆನ್ಸ್. ಫಸ್ಟ್ ಫ್ಲೋರಲ್ಲಿ ದೇವಸ್ಥಾನ ಇರೋದು. ಇಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನನಗೆ ನೋಡಿ ತುಂಬ ಖುಷಿ ಆಯಿತು. ನೋಡಿ, ಇಲ್ಲಿ ಲಿಂಗುಗೆ ಹಾಲಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ದೇವರು ಕೂಡ ಈ ದೇವಸ್ಥಾನದಲ್ಲಿದೆ. ಲಂಡನ್ನಲ್ಲಿ ತುಂಬ ದೇವಸ್ಥಾನ ಇದ್ದಾವೆ ಅಂತ ಹೇಳ್ತಾ ಇದ್ರು. ನಾನು ಅಂದ್ಕೊಂಡಿದ್ದೀನಿ, ಆದರೆ ಎಲ್ಲ ದೇವಸ್ಥಾನಕ್ಕೂ ಹೋಗಬೇಕು ಅಂತ. ಪ್ರಸಾದ ಅಂತ ಬಾಳೆಹಣ್ಣು ಕೊಡ್ತಾಯಿದ್ರು. ಮತ್ತು ಇವನ್ ಊಟ ಕೂಡ ಇತ್ತು. ಶ್ರೀರಾಮ ಟೆಂಪಲ್ ನಿಯರೇ ಗುರುದ್ವಾರ ಇರೋದು. ನೋಡಿ, ಇದೇ ಗುರುದ್ವಾರ. ಈ 2 ಟೆಂಪಲ್ಲು ಬಸ್ ಸ್ಟ್ಯಾಂಡ್ ನಿಯರೇ ಇರೋದು. ಬಸ್ ಸ್ಟ್ಯಾಂಡ್ ನೇಮ್ ಬಂದು ಕಿಂಗ್ ಸ್ಟ್ರೀಟ್ ಅಂತ. ತುಂಬ ದೊಡ್ಡದಿದೆ ಗುರುದ್ವಾರ. ವೀಕ್ ಡೇ ಆಗಿದ್ದರೂ ಜನ ಇದ್ದರು ಇಲ್ಲಿ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ.
ನಾನು ಇದೇ ಫಸ್ಟ್ ಟೈಮ್ ಗುರುದ್ವಾರಗೆ ಹೋಗಿರೋದು. ಈವನ್ ಇಂಡಿಯಾದಲ್ಲೂ ನಾನೆಲ್ಲೂ ಹೋಗಿರಲಿಲ್ಲ. ಮತ್ತು ಇಲ್ಲಿ ಭಜನೆ ಮಾಡ್ತಾಯಿದ್ರು, ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಎರಡೂ ದೇವಸ್ಥಾನದಲ್ಲೂ ಊಟ ಫ್ರೀ ಇರುತ್ತೆ. ಮತ್ತು ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಮಿನಿ ಇಂಡಿಯಾ ಅಂತ ಹೇಳ್ತಾರೆ ಅಂತ. ಬಿಕಾಸ್ ಇಲ್ಲಿ ತುಂಬ ಜನ ಇಂಡಿಯನ್ಸೇ ಇದ್ದಾರೆ, ಮತ್ತು ಇಲ್ಲಿ ಶಾಪ್ ಕೂಡ ಇಂಡಿಯನ್ಸ್ ಅವ್ರದ್ದೇ ಆಲ್ಮೋಸ್ಟ್ ಇರೋದು. ನೋಡಿ ಫ್ಲ್ಯಾಟ್ ಕನ್ಸ್ಟ್ರಕ್ಷನ್ ಎಲ್ಲ ಹೇಗಾಗುತ್ತೆ ಅಂತ. ಮತ್ತು ನಾನು ಇವಾಗ ನಡ್ಕೊಂಡು ಸೌತ್ ಹಾಲ್ ಬ್ರಾಡ್ವೇ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಎಲ್ಲ ಇಂಡಿಯನ್ ಶಾಪ್ ಅಂತ. ನೋಡಿ ಸರವಣ್ಣ ಹೋಟೆಲ್ ಇದೆ, ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಇದೆ. ಮತ್ತು ಇಲ್ಲಿ ನಿಮಗೆ ಎಲ್ಲ ಇಂಡಿಯನ್ ಅಟೈರ್ಸ್ ಅಂದರೆ ಇಂಡಿಯನ್ ಡ್ರೆಸ್ಸಸ್ಸೇ ಸಿಗೋದು. ಎಲ್ಲ ಥರ ಡ್ರೆಸ್ಸಸ್ ಕೂಡ ಸಿಗುತ್ತೆ. ತುಂಬ ಇಂಡಿಯನ್ ಶಾಪ್ಸ್ ಇದೆ ನೋಡಿ, ಇಲ್ಲೆಲ್ಲ ಡ್ರೆಸ್ಸಸ್ ಎಲ್ಲ ಇಂಡಿಯನ್ ಡ್ರೆಸ್ಸಸ್. ಮತ್ತು ಫುಲ್ ಗೋಲ್ಡ್. ಇಲ್ಲಿ ಗೋಲ್ಡ್ ಶಾಪ್ ಕೂಡ ಇದೆ. ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಇಲ್ಲೇ ಗೋಲ್ಡ್ ಟ್ಯಾಕ್ಸ್ ಮತ್ತು ನಮ್ಮ ಇಂಡಿಯಾ ಗೋಲ್ಡ್ ಟ್ಯಾಕ್ಸ್ ಯಾವ ಥರ ಇರುತ್ತೆ ಅಂತ. ನೋಡಿ ಇಲ್ಲಿ ಎಲ್ಲ ಇಂಡಿಯನ್ ಡಿಸೈನ್ಸೇ ಸಿಗುತ್ತೆ. ಬೈತಲೆ ಬಟ್ಟಾಗಿರ್ಬೋದು, ಸರ ಆಗಿರ್ಬೋದು, ಎಲ್ಲ ಇಂಡಿಯನ್ ಡಿಸೈನೇ ಇರುತ್ತೆ. ಸೊ ಇಲ್ಲಿ ಇಂಡಿಯನ್ಸ್ ಯಾರಾದರೂ ಫಂಕ್ಷನ್ ಮಾಡಿದ್ರೆ ಸೊ ಅವರು ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸೇ ಇಲ್ಲಿ ಪರ್ಚೇಸ್ ಮಾಡೋದು. ನಾನಿಲ್ಲೊಂದು ಶಾಪ್ ನೋಡಿದೆ, ಎಲ್ಲ ಇಂಡಿಯನ್ ಡ್ರೆಸ್ಸಸ್ಸೇ ಇರೋದು. ನಾನು ಶಾಪ್ ಓನರ್ನ ಕೇಳಿ ಒಳಗಡೆ ಹೋಗಿ ವಿಡಿಯೋ ಮಾಡಿದೆ. ಮೇ ಬಿ ಇದು ಪಂಜಾಬ್ ಅವ್ರದ್ದು ಅನಿಸುತ್ತೆ ಶಾಪು. ತುಂಬ ಚೆನ್ನಾಗಿತ್ತು. ಎಲ್ಲ ಕಲೆಕ್ಷನ್ಸ್ ಎಲ್ಲ ಇತ್ತು. ಸ್ಯಾರಿ, ಲೆಹೆಂಗಾ ಮತ್ತು ಸೆಲ್ವಾರ್ಸ್ ಎಲ್ಲ ಇತ್ತು. ಈವನ್ ಸ್ಯಾರಿ ಕೂಡ ಇತ್ತು. ಈವನ್ ಚಾಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ, ಆದರೆ ಸಖತ್ ಕಾಸ್ಟ್ಲಿ ಇರುತ್ತೆ. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಕಾಣಿಸಿದ್ದು. ಇವನ್ ನನಗೂ ಗೊತ್ತಿರಲಿಲ್ಲ ಈ ಪ್ಲೇಸಲ್ಲಿ ಇದಿದೆ ಅಂತ. ನೀರು ಮಾತ್ರ ಸಖತ್ ಗಲೀಜಾಗಿದೆ. ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.